ಚೆಲುವನ್ ಜೊತೆ ಎಲ್ಲೇ ಹೋಗಿದ್ದೆ? ಹೇಳಿ, ಎಲ್ಲಿ ಹೋಗಿದ್ದೆ? ಹೋಗಿ ಹೋಗಿ 5 ಮಕ್ಕಳ ತಂದೆ ಆ ಚೆಲುವನ್ ಬುಟ್ಟಿಗೆ ಹಾಕೊಳಕ್ ನೋಡ್ತಿದ್ಯಲ್ಲೇ, ನಿನ್ ನಾಚ ಆಗೋದಿಲ್ವೇನೆ? ನೋಡೆ, ಇನ್ನೊಂದ್ಸಲ ನೀನು ಅವನ ಜೊತೆ ಆಟ ಆಡಿದ್ ನನ್ ಕಣ್ಣಿಗೆ ಬಿದ್ರೆ ನಿನ್ನ ಓಡಿಸ್ಬಿಡ್ತೀನಿ. ಇವತ್ತಿಂದ ನೀನು ಮನೆ ಬಿಟ್ಟು ಹೊರಗೆ ಕಾಲು ಹಿಡ್ಕೊಡ್ದು. ಮನೆ ಸಾಮಾನು ಏನ್ ಬೇಕಾದ್ರೂ ಚೆಲುವ ತರ್ತಾನೆ. ಚೆಲ್ವಾ, ಎಲ್ಲ ನಮ್ ಕೈ ಮೀರಿ ಹೋಗ್ತಾ ಇದೆ ಕಣ. ಈಗ ಏನ್ ಮಾಡ್ಬೇಕಂತ ನನಗೊಂದು ಗೊತ್ತಾಗ್ತಿಲ್ಲ. ನೀನೇನು ಹೆದರಬೇಡ ಅಶೋಕ, ನಾಳೆ ಬೆಳಗ್ಗೆನೆ ರೆಡಿ ಆಗ್ಬಿಡ್ತೀನಿ. ನಿಮ್ಮಪ್ಪನ್ನ, ಅದೇ ನಮ್ಮಪ್ಪನ್ನ, ಆ ಗರಡಪ್ಪನ ಕರ್ಕೊಂಡು ಸುಬ್ರಹ್ಮಣ್ಯನ ಮನೆಗೆ ಕೆಳಗ್ ಬರ್ತೀನಿರು. ಅಲ್ಲ, ನನ್ ಕಮಲಿ ಯಾಕೆ ಈ ಕಡೆ ಬರ್ತಾ ಇಲ್ಲ? ಅವಳ ಮುಖ ನೋಡಿ 4 ದಿನ ಆತು. ಎಲ್ಲ ಅಜ್ಜಿ ಕಿತಾಪತಿ. ನಾನೇನ್ ಮಾಡೋದು ಹೇಳು? ನಾನು ಕಮಲಿ ಲವರ್ಸ್ ಅಂತ ತಿಳ್ಕೊಂಡಿದ್ದೆ ಅಜ್ಜಿ. ಹಂಗ ಆ ಮುದಿ ಕರಡಿಗೆ ಮಾಡ್ತೀನಿರು. ವಿರಾಮ, ನೀನೇನು ಯೋಚನೆ ಮಾಡ್ಬೇಡ ಅಶೋಕ. ಎಂತದ ಮಾರಾಯರ? ಕಾರ್ ತೆಗಿ, ಡಾಕ್ಟರ್ ತಾವ ಇದು ಬಿಚ್ಚಿಸ್ಬೇಕು. ಕಾರಲ್ಲಿ ಎಣ್ಣೆ ಇಲ್ಲಲ್ಲ ಮಾರಾಯರ? ಇಲ್ವಾ? ಸರಿ ಹೋಗು. ಥ್ಯಾಂಕ್ ಯು ಮಾರಾಯರ. ಚಲ್ವಾ, ಏನಾದ್ರೂ ಮಾಡೋ, ನಾನು ಬರ್ತೀನಿ. ಲೇಟ್ ಆಗೋದ್ರೆ ಅಜ್ಜಿ ಬೈಯುತ್ತೆ. ಓಂ ಶಾಸ್ತ್ರಾಯ ನಮಃ ಶಾಂತಾಯ ನಮಃ ಸರ್ವವಿಷ್ಣುಪ್ರದಾಯ ನಮಃ ಶರಣ್ಯಾಯ ನಮಃ ರಮ್ಯಾಯ ನಮಃ ಓಂ ಗಣಪತಾಯ ನಮಃ ವಿದೇಪಾಯ ನಮಃ ಓಂ ಮಹೇಶಾಯ ನಮಃ ಚಾರುಪುತ್ರಾಯ ಶರ್ವಾಯ ನಮಃ ಶರತು ನೀರದಾಯ ಚರಸ್ಥಿರಸ್ವಾಯ ಚಂಚಲಾಯ ನೀಲವರ್ಣಾಯ ನಮಃ ಓಂ ನಾರಾಯಣ ಪಾಪ ಸ್ವಾಮಿ ಪಾಪ. ಅಲ್ರವಾ, ಈ ಮುದಿಗೆ ಏನ್ ಮಾಡೋಣ? 4 ದಿನದಿಂದ ನೋಡ್ತಾ ಇವ್ನಿ, 1 ನಿಮಿಷ ಆಚ್ಕೊ ಹೋಗ್ಬಿಡ್ತಾ ಇಲ್ಲ. ನನ್ ಚೆಲ್ವಂಗ್ ಹೆಂಗದೋ ಏನೋ, ಒಂದೇ ಒಂದಪ್ಪ ಹೋಗಿ ನೋಡ್ಕೊಂಬರೋಣ ಅಂತಂದ್ರು ಆಯ್ತಾ ಇಲ್ಲ. ಪಾಸ್ಬುಕ್ ಮಾಡ್ತೀನಿ. ಅಲ್ಲ, ಏನ್ರವಾ ಸುಮ್ಮ ಕುತ್ಕೊಂಡ್ಬಿಟ್ರಿ? ಅವಜ್ಜಿಗೆ ನೀವರ ಹೇಳ್ಬಾರ್ದ? ನಾ ಏನ್ ತಪ್ಪು ಮಾಡೀನಿ? ಆ ಚೆಲುವನ್ ಪಿರುತಿ ಮಾಡಿದ್ದೆ ತಪ್ಪ? ನೀವೇ ಹೇಳಿ ನೋಡುವ. ಒಂದೇ ಒಂದಪ್ಪ ಅವ್ರ ಮಗ ನೋಡ್ಬೇಕು ಅಂದ್ರು ಆಯ್ತಾ ಇಲ್ಲ. ಬಾಯಿ ಮುಚ್ಚಿ ಬಿಕ್ನಾಸಿ. ಸ್ವಲ್ಪನಾದ್ರೂ ನಾಚಿಕೆ ಅನ್ನೋದಿದ್ಯಾ ನಿನ್ಗೆ? ಅಲ್ಲ, ಆ ರಾಸ್ಕಲ್ ಮಹೇಶನ್ ಜೊತೆ ಅಪ್ಪ ನನ್ ಮದ್ವೆ ಫಿಕ್ಸ್ ಮಾಡ್ತಾ ಇದಾರಲ್ಲ, ಈಗ ಏನ್ ಮಾಡ್ಬೇಕು ಅಂತ ದಿಕ್ಕೆ ತೋರಿಸ್ತೆ ನಾನ್ ಕೂತಿದ್ರೆ. ಈ ಟೈಮ್ ನಲ್ಲಿ ನಿನ್ಗೆ ಆ ಎದುರು ಮನೆ ಲೋಫರ್ ನೋಡೋ ಆಸೆ ಅಲ್ವಾ? ಅವನಿಗೆ ಆಗಿದೆ ದಾಡಿ. ನೋಡ್ರವ, ಹಿಂಗೆಲ್ಲ ಮಾತಾಡ್ರೆ ಸರಿ ಹೋಗಕ್ಕಿಲ್ಲ. ಯಾಕೆ ಸರಿ ಹೋಗಕ್ಕಿಲ್ಲ? ಹೋಗಿ ಅವನ್ ಮನೇಲೆ ಇದ್ಬಿಡು. 3 ಹೊತ್ತು ಚೆಲ್ಲಾಟ ಆಡ್ಕೊಂಡಿರ್ಬೋದು. ಪಿರುತಿ ಅಂತೆ ಪಿರುತಿ, ಯಾವ್ದಕ್ಕೂ ಒಂದು ಮಿತಿ ಇರ್ಬೇಕಣೆ. ಈಗ ನಿನ್ ವಯಸ್ಸಿಗೆ ಬಂದಿರೋ ಹೆಣ್ಣು, ಜ್ಞಾಪಕ ಇರ್ಲಿ. ಹೌದಾ? ನೀವೇನು ಇನ್ನು ಎಳೆ ಮಗನ? ಚೆಲ್ಲುನ್ ವೇಸ ಹಾಕೊಂಬಂದಿರೋ ಅಶೋಕನಂತವ ನೀವ್ ಮಾಡ್ತಿರೋದೇನು? ಪಿರುತಿ ಅಲ್ವಾ, ಚೆಲ್ಲಾಟ ಅಲ್ವಾ? ಮಾಡೋದೆಲ್ಲ ಮಾಡ್ಬಿಟ್ಟು ನಂಗೆ ಹೇಳಕ್ ಬರ್ತಿರಲ್ಲ. ನಿಮಗ್ ನಾಚಿಕೆ ಹಾಕಿಲ್ಲ? ಏನಂದ್ರೆ? ಏನ್ ದುರಹಂಕಾರ ಈ ಮೀನಾಗೆ! ನಾನ್ ಪೂಜೆ ಕೂತ್ಕೊಳ್ಳೋ ಹಾಗಿಲ್ಲ, ಜೋರಾಗಿ ಟೇಪ್ ರೆಕಾರ್ಡ್ ಹಾಕ್ಬಿಡ್ತಾಳೆ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮ. ಮೀನಾ, ಮೀನಾ, ಛೀ ಹುಚ್ಚಿ, ಈ ಮದುವೆ ನಿಲ್ಸೋದಕ್ಕೆ ನಾನು ಚೆಲ್ವಾ ಸರಿಯಾದ ಪ್ಲಾನ್ ಮಾಡಿದ್ವಿ. ಯಾಕೆ ಹೇಳ್ತೀಯಾ? ಅಳ್ಬಿಡ ಮೀನಾ, ಅಳ್ಬಿಡ, ಅಳ್ಬಿಡ. ಚೆಲ್ವಾ, ಸಮಾಧಾನ ಮಾಡ್ಕೋ. ಸರ್, ಒಳಗಡೆ ಅಂಗಡಿ ಲೆಕ್ಕದ ಪುಸ್ತಕ ಇದೆ, ತಗೊಂಬಾ. ಸರ್ ಸರ್ ಸರ್, ಬಂದ್ಬಿಡಿ ಸರ್.
ಬಿದ್ದಿರಲ್ಲಿ ಹ್ಯಾಕ್ ಹೋಗ್ತಾಳೆ ನೋಡ್ತೀನಿ. ತೆಗಿಪ್ಪ ಅಪ್ಪ, ಪ್ಲೀಸ್ ಬಾಗ್ಲು ತೆಗಿಪ್ಪ. ಏ ಮೀನಾ, ಲೇ ಮೀನಾ, ನೀನ್ ಯಾವಾಗ ಬಂದ್ಯಾ ಸುಬ್ಬು? ಮಾತಾಡ್ಬಿಡಿ ನೀವು ಸುಮ್ಮನೆ. ನಿನಗೆ ತಲೆ ಕೆಟ್ಟಿದೇನೋ? ತಲೆ ಕೆಟ್ಟಿರೋದು ನನಗಲ್ಲ, ನಿಮಗೆ. ಎಲ್ಲ ಸೇರಿ ನಾಟಕ ಆಡಿ ನನ್ನ ನಾಶ ಮಾಡ್ಬೇಕು ಅಂತಿದ್ದೀರಾ. ನಿಮ್ಗೆಲ್ಲ ಸರಿಯಾಗಿ ಪಾಠ ಕಲಿಸ್ತೀನಿ. ಬಾಗಿಲು ತೆಗ್ಯೋ. ಏನ್ ಮಾಡ್ತಿದ್ರೆ ಬುದ್ಧಿ? ಬಕರಾಗಳು ಕಂಪ್ಯೂಟರ್ ಅಲ್ಲ. ಯಾರಿ ನೀವು? ಯಾರ್ ಬೇಕಾಗಿತ್ತು? ನನ್ನೇ ಯಾರಂತ ಕೇಳ್ತಿಯಲ್ಲ, ನೀನ್ ಯಾರು? ಅಶೋಕ ಅವ್ರ ಮನೇಲಿ ಇಲ್ಲ, ಹೊರ್ಗೋಗವ್ರೆ. ನೀವ್ ಯಾರ್ರಿ? ನಾನ್ ಯಾರು ಅನ್ನೋದು ಆಮೇಲೆ ಹೇಳ್ತೀನಿ. ಬಾಗಲ್ತಿ ಆಗಕ್ಕಿಲ್ಲ. ನೀವ್ ಯಾರಂತ ಮೊದ್ಲೇಳಿ, ಆಮೇಲೆ ಒಳಗೋಗೋ ವಿಚಾರ. ಅಲಾರ್ಟೆ ನನ್ನ ಮಗನೇ, ಕಾಯಿ ತಿನ್ಕೊಂಡು ನಾಯಿ ತರ ನನ್ನೇ ತಡಿತಿಯಲ್ಲ. ಲೇ ಯಾರು ನೀನು? ಏನ್ರಯ್ಯ ಗಲಾಟೆ? ಏನ್ರಯ್ಯ ಗಲಾಟೆ? ನೋಡಿ ಸರ್, ಯಾವನೋ ಪರದೇಸಿ ನನ್ನ ಮಗ ತಲೆ ಎಲ್ಲ ಮಾತಾಡ್ತಾನೆ. ಬೇವರ್ಸಿ ಭೂಗದ ಊತಾಕ್ಬಿಡ್ತೀನಿ ನೋಡಿ ನಿನ್ನ. ಆ ವಿಷಯ ಆಗಿರ್ಲಿ, ನೀ ಯಾರಪ್ಪ? ನನ್ನ ಬಂಗ್ಲೆ ನಿಂತ್ಕೊಂಡು ನನ್ನೇ ಯಾರು ಅಂತ ಕೇಳ್ತೀನಿ. ನೀನ್ ಯಾವನ್ಲೇ? ನಾನು ಅಶೋಕ್ನಪ್ಪ, ಮಲ್ಲಪ್ಪ, ಸಾವುಕಾರ್ ಮಲ್ಲಪ್ಪ. ನೀ ಯಾವ ದಾಸಯ್ಯ? ಭಯಂಕರ ಮಾರಾಯ. ಅಶೋಕ್ ಅಣ್ಣನ ಅಪ್ಪ ಅಂತೆ. ನೋಡಿರೋ ಗೊತ್ತಾಗುದಿಲ್ಲ. ಹುಚ್ಚ ಆಸ್ಪತ್ರೆಯಿಂದ ತಪ್ಪಿಸಿಕೊಂಡು ಬಂದಿದ್ದಾನೆ. ನಮ್ಮ ಯಜಮಾನ್ರು ಮಾಯ್ಬಿಟ್ಟಿರೋ ಉಸ್ಸ. ಅಕ್ಕ ಇನ್ನೊಬ್ಬ ಹುಚ್ಚ ಬಂದ. ಏನಂದೆ? ಸಾವುಕಾರ್ ಮಲ್ಲಪ್ಪ, ಅಶೋಕ್ನಪ್ಪ. ಈ ಬಂಗ್ಲೆ ತಗೊಂಡು ಯಜಮಾನ ಹಾಕೋಣ ನಾನು, ಅಶೋಕನ ಅಪ್ಪ ಹಾಕೋಣ ನಾನು. ನನ್ನ ಮುಂದೆ ಹೇಳ್ತಿದ್ದ ಮಗನೇ. ಎಲ್ಲ ಇವನ ಹುಚ್ಚಿ ತಂದೆ ಅಂತಾನಲ್ಲ, ನಾನಿಷ್ಟ ಕಷ್ಟಪಟ್ಟು ಇವನ್ ನಿಂಗೆ ಬಿಡಬಾರ್ದು. ಕೊಚ್ಚು ಬಿಡ್ತೀನಿ ಮಗನೇ, ಕೊಚ್ಚು ಬಿಡ್ತೀನಿ ನಿನ್ನ. ನಂಡೆಲ್ಲ ಕದ್ಬಿಟ್ಟವನೆ, ಇವನ್ ಮರ್ಡರ್ ಮಾಡ್ಬಿಡ್ಲ. ಬ್ಯಾಡಿ ಸರ್, ಒಳ್ಳೆ ಸೈತವನೆ. ಹುಚ್ಚ ಆಸ್ಪತ್ರೆಗೆ ಫೋನ್ ಮಾಡೋಣ. ಕೊಚ್ಚು ಬಿಡ್ತೀನಿ ನಿನ್ನ, ಕೊಚ್ಚು ಬಿಡ್ತೀನಿ. ನಮ್ ಚೆಲುವ ಇದ್ದಂಗ ಅವನಲ್ಲ. ಹೌದು, ಅವನೇ ಅವನೇ ಚೆಲುವ. ನನ್ನ ಕಣ್ ತಪ್ಪ ಚೆಲ್ಲು ಐತಿಯ ನೀನು? ಯಾರೇ ನೀವು? ನನ್ನ ಯಾರು ಅಂತ ಕೇಳ್ತಾರೆ. ಬುಲ್ಡೋಸರ್ ಹಾಕ್ಬಿಟ್ಟರು. ಕಾಲೇಜ್ ಬಿಡ್ರಿ, ನನ್ ಚೆಲುವ ಅಲ್ಲ. ಚೆಲುವ ಅಲ್ಲ? ಅಯೋಗ್ಯ. 30 ವರ್ಷ ಸಕಲೇಶ್ವರದ ನನ್ನ ಮನೆ ಅನ್ನ ತಿಂದು ನನಗೆ ಟಕಾಯಿಸ್ತೇನೆ ಬೋಳಿ ಮಗನೇ. ರೇ, ನಾಲ್ಗೆ ಬಿಗಿಡಿದ್ ಮಾತಾಡ್ರಿ. ನನ್ ಚೆಲುವ ಅಲ್ಲ, ಅಶೋಕ. ನಮ್ಮೂರು ಚಿಕ್ಕಮಂಗ್ಳೂರು. ನಿಮ್ ಚೆಲುವ ಯಾರೋ ನಂಗೆ ಗೊತ್ತಿಲ್ಲ. ಕೊಡ್ತಾವನೆ. ಊರೇ ಬದಲಾಯಿಸ್ತಾರೆ ನೀನು. ಎಲ್ ನಮ್ಮ ಅಶೋಕ? ಎಲ್ಲವನ್ನ ಹೇಳು. ಗೊತ್ತಿಲ್ಲ ಹೋಗ್ರಿ. ಗೊತ್ತಿಲ್ಲ? ಎಲ್ಲ ಚಂದ ಮಕ್ಕಳ, ನನ್ನ ಆಸ್ತಿ ಎತ್ತಾಕಕ್ಕೆ ಅವನ್ ಏನ್ ಮಾಡಿದಿರಿ? ಎಲ್ಲಿಟ್ಟಿದಿರಿ? ಬಾಯ್ ಬಿಡಿಸ್ತೀನಿ ನಿಮ್ಮನ್ನ. ಸಿದ್ಧ ಸಿದ್ಧ, ಈ ನನ್ನ ಮಕ್ಕಳಿಗೆ ಏನ್ ಮಾಡ್ಬೇಕು ನನ್ಗೆ ಗೊತ್ತೈತೆ. ಬೇಗ ಜಿಮ್ ತೆಗಿ. ಹಲೋ, ರಾಜನೇನ್ಲೇ? ಯಾರು? ಒತ್ತಾಯನ? ನಿನಗೇನನ್ಸುತ್ತೆ? ಏಯ್, ಏಕವಚನದಲ್ಲಿ ಮಾತಾಡ್ತೀಯಾ? ಇನ್ನೇನು, ಎಷ್ಟ್ ದಿನ ಅಂತ ನಿನ್ನ ಸಾರ್ ಬಾಸ್ ಅಂತ ಕರೆಯೋದು? ನನಗೂ ಸಾಕಾಗ್ಬಿಟ್ಟಿದೆ ಕಣಯ್ಯ. ಹಾಗಾದ್ರೆ ಆಪರೇಷನ್ ಮಹೇಶ್ ಸಕ್ಸಸ್? ಸುಂದರ್, ಹೇಗೆ ನಡೀತಾ ಇದೆ ಎಲ್ಲ? ನೋ ಪ್ರಾಬ್ಲಮ್ ಬಾಸ್. ಪ್ರತಿಯೊಂದು ನಾವು ಪ್ಲಾನ್ ಮಾಡಿದಾಗೆ ನಡೀತಾ ಇದೆ. ಆದ್ರೆ ಈಗ ಒಂದು ಕೆಲಸ ಆಗ್ಬಿಟ್ಟಿದೆಯಲ್ಲ. ಏನು ಈಗ ಸಮಾಚಾರ? ಆ ಸುಬ್ರಾಮಯ್ಯ ಮಂಗಳಮ್ಮನಿಗೆಲ್ಲ ವಿಷಯ ಹೇಳ್ಬಿಟ್ನಾ? ಇಲ್ಲ ಬಾಸ್,
ಬೆಳಿಗ್ಗೆನೆ ಮಂಗಳಮ್ಮ ಫಾರ್ಮ್ಗೆ ಹೋಗಿದ್ದಾರೆ. ಆಯ್ಸಿ. ಆ ಸುಬ್ರಹ್ಮಣ್ಯ ಈಗ ಎಲ್ಲಿದ್ದಾನೆ? ನಮ್ ಗೆಸ್ಟ್ ಹೌಸ್ ನಲ್ಲಿ ಕೂರ್ಸ್ ಬಂದಿದ್ದೀನಿ ಬಾಸ್. ಏಯ್ ಮಡಗಲೆ ಕಾಸ್ನ ಏನ್ ಕಳ್ಳಾಟ ಆಡ್ಬಿಟ್ಟು ಕಾಸು ಕೇಳ್ಬಿಟ್ರೆ ಕೊಟ್ಬಿಡ್ತಾರ? ಒಳಗೆಲ್ಲ ಹೋಗಯ್ಯ. ಈ ಕಡೆ ಕೊಟ್ಟ ನೋಡು, ನೀನ್ ಏನ್ ಕಾಸು ಮಡಗಲೆ ಇಲ್ಲ ನೀನ್ ಹೆಣ ಎತ್ಬಿಡ್ತೀನಿ. ತಲೆ ಅಯ್ಯೋ ರಾಮ, ಹೊಸಿ ಮೆತ್ತೆ ಹೋದರ್ಲು ತಿರ್ಗಾ ಬಂತಲ್ಲ ಬಿಡ್ಸು. ಯಜಮಾನ್ರು ಬಂದು ಹೊಡ್ರು. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಮಸ್ಕಾರ ಸುಬ್ರಹ್ಮಣ್ಯನವರೇ. ನನಗೆ ವಿಷಯ ಎಲ್ಲ ಗೊತ್ತಾಯ್ತು. ನೀವೇನ್ ಗಾಬರಿ ಆಗ್ಬೇಡಿ. ಆ ಚಲ್ವಾನೋ ಅಶೋಕನ ಯಾರು? ಅವನನ್ನ ನಮ್ ಸೋಮ್ ಸುಂದರ ನಮ್ ಹುಡುಗರ ಕೈನಲ್ಲಿ ಒಂದ್ಸಲ ಚೆನ್ನಾಗಿ ಹೊಡ್ಸಿದ್ನಂತೆ. ಆದ್ರೂ ಅವನಿಗೆ ಬುದ್ಧಿ ಬಂದಿಲ್ಲ. ಇವತ್ತು ಅವನಿಗೊಂದ್ ಗತಿ ತೋರ್ಸೇ ಬಿಡ್ತೀನಿ. ಆಯ್ತು. ಆ ಅಶೋಕನ್ ನಿಮ್ ಮನೇಲಿ ಕೂಡ ಹಾಕಿದಿರಲ್ಲ, ಇವತ್ ರಾತ್ರಿ ತನಕ ಅಲ್ಲೇ ಇರ್ಲಿ. ಆಮೇಲೆ ನಮ್ ಹುಡುಗರು ಬಂದು ಅವ್ನ ಹೇಳ್ಕೊಂಡು ಹೋಗ್ತಾರೆ. ಅಷ್ಟು ಮಾಡಿ, ಆದ್ರೆ ಪೊಲೀಸ್ನವ್ರು ಗೊತ್ತಾಗಬಾರ್ದು. ಆಮೇಲೆ ಎಂಗೇಜ್ಮೆಂಟ್ ಸ್ವಲ್ಪ ಅರ್ಜೆಂಟ್. ಅದಕ್ಕೇನಂತೆ, ನಾಳೆನೇ ಎಂಗೇಜ್ಮೆಂಟ್ ಫಿಕ್ಸ್ ಮಾಡ್ಕೊಳ್ಳೋಣ. ಸರಿ ಆಯ್ತು. ಒಂದ್ ನಿಮಿಷ. ಅಶೋಕ ಎಲ್ಲಿಯೂ ಹೋಗ್ದಾಗ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಆಯ್ತು, ಹೊರಡಿ. ನಮಸ್ಕಾರ ಸುಂದ್ರು. ಮಂಗಳಮ್ಮನ ಆಸ್ತಿ, ಸುಬ್ರಹ್ಮಣ್ಯನ ಆಸ್ತಿ, ಅದರ ಮೇಲೆ ಒಂದ್ ಚಂದುಳ್ಳಿ ಹುಡುಗಿ. ಒಂದೇ ಕಲ್ಲಿಗೂ 3 ಹಣ್ಣು ಬಿದ್ದೋಯ್ತು. ರಿಯಲಿ ಐ ಆಮ್ ಹ್ಯಾಪಿ. ಆ ಪೆದ್ದ ಸೆಕ್ಯೂರಿಟಿ ಆಫೀಸರ್ ಉತ್ತಯ್ಯನ್ಗೂ ಮತ್ತ ಆ ಮಂಗಳಮ್ಮನಿಗೂ ಸ್ವಲ್ಪನೂ ಅನುಮಾನ ಬರ್ದಾಗೆ ಇಷ್ಟೆಲ್ಲ ಮಾಡಿದ್ಯಲ್ಲ ಸೋಮ್ ಸುಂದರ್, ಯು ಆರ್ ಜಸ್ಟ್ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸರ್. ಸರಿ, ಅದಿರ್ಲಿ. ಮಾಡಿ ಮುಗಿಸೋ ಕೆಲಸ ಬೇಕಾದಷ್ಟಿದೆ. ಮೊದಲು ಆ ಅಶೋಕನ್ ಕತೆ ನಾ ಮುಗಿಸ್ಬೇಕು. ಯಾವನ್ಲೆ ಚೆಲ್ವಾ, ಯಾವನ್ಲೆ? ಎದುರು ಮನೆ ಸ್ಮಗ್ಲರ್ ಅವನಲ್ಲ, ಅವನ್ ಅರೆಸ್ಟ್ ಮಾಡ್ಯವ್ರಂತೆ. ಸಾಕ್ಷಿ ಹೇಳಕ್ಕೆ ಟೇಸ್ ಅಂತ ಕೊಯ್ತಾ ಇದ್ದೀನಿ. ಮನೆ ಕಡೆ ಹುಷಾರು. ಮೀನಾ, ಅಶೋಕ್ ಬನ್ನಿ ಹೋಗೋ. ಬೇಗ ಬೇಗ. ಬನ್ನಿ ಬನ್ನಿ. ನಡಿ ನಡಿ. ಇವ್ರು ಹೇಳದ್ ಕೇಳಿದ್ರೆ ಹಳ್ಳಿಯಿಂದ ನಮ್ಮ ಅಪ್ಪ ಬಂದ್ಬಿಟ್ಟಿದಾರೆ ಅಂತ ಕಾಣುತ್ತೆ. ನೀವೇನು ಹೆದರ್ಕೋಬೇಡಿ, ಎಲ್ಲ ನಾನು ಸರಿ ಮಾಡ್ತೀನಿ. ಪರವಾಗಿಲ್ಲ ಸೋಮು, ಹುಳ ನಮಗ್ ಗೊತ್ತಿಲ್ಲದ ಹಾಗೆ ತಪ್ಪಿಸ್ಕೊಂಡಿದೆ. ನಿನ್ನ ಹೆಸರೇನಂದೆ? ಅಶೋಕ್ ಅಂತ. ಕ್ಯಾನ್ ಐ ಹೆಲ್ಪ್ ಯು? ಆಫ್ ಕೋರ್ಸ್ ಯು ಕ್ಯಾನ್.
ಒಳ್ಳೆ ವಿಲನ್ ಹೀರೋ ಹೊಡೆದಂಗ್ ಹೊಡಿತಾ ಇದೆಯಲ್ಲೋ, ಹಿಂಗೆ ಹಾಕ್ಲೇ ಹೊಡಿತಿ. ಇದೇನ್ ಪಿಕ್ಚರ್ ಕಟ್ ಆಯ್ತಾ? ಪಿಕ್ಚರ್ ಸುದ್ದಿ ಮಾತಾಡ್ಬೇಡಿ. ನನ್ ವಿಷಯ ನಿಮ್ಗೆ ಗೊತ್ತಿಲ್ಲ. ಅವನ್ ತಾಯಿ ವರ್ಷ ಒಕ್ಕಿದ್ರು ನಾ ಬಿಡಾಕಿಲ್ಲ. ಕತ್ತರಿಸಾಕ್ಬಿಡ್ತೀನಿ. ದಮ್ಮ ಬಿಟ್ಟು ಮಾರ. ಲೇ ನಂಜುಂಡ ಬಾರೋ. ಲೇ ಅಲ್ಲೇ ಮಾಡ್ತೀಯ, ಬಾರ ಇಲ್ಲಿ. ಬರಾಕಿಲ್ಲ. ಯಾವಾರು ನನ್ ಕೈ ಪಿಕ್ಚರ್ ತೆಗಿಸ್ತೀನಿ ನಾನು. ನಿನ್ ಎಣ ಹಾಕ್ಬಿಡ್ತೀನಿ ಬಾಳಿ ಮಗನೇ. ನಿನ್ ಕೊಚ್ ಪೀಸ್ ಮಾಡಾಕ್ಬಿಡ್ತೀನಿ ಬಾಳಿ ಮಗನೇ. ಹ್ಯಾಂಡ್ಸ್ ಅಪ್. ಇನ್ಸ್ಪೆಕ್ಟರ್, ಅರೆಸ್ಟ್ ಹಿಮ್. ನನ್ನ ಅರೆಸ್ಟ್ ಮಾಡಕ್ ನೀನ್ ಯಾರೋ? ನಾನು ಯಾರ? CBI ಇನ್ಸ್ಪೆಕ್ಟರ್. ಹಾ? ಅಯ್ಯೋ, ಚೆಲ್ವಾ, ನನ್ ಮಗ ಯಾರೋ ನಂಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ನನ್ನ ಮಗನಿಗೋಸ್ಕರ ಪ್ರಾಣನೇ ಕೊಟ್ಬಿಟ್ಟಿಯಲ್ಲೋ. ಚೆಲ್ವಾ, ಯಾಕೋ ಹೇಗ್ ಮಾಡ್ದೆ? ಅಯ್ಯೋ, ಅಯ್ಯೋ,
ಕೆಲಸ ಸರ್ ನೀವೆಂತ ಮಾರಾಯರೆ ಹೂ ಅಲ್ಲಿ ನಿಂತಿದ್ದಲ್ಲ ಸುಬ್ರಾಮಯ್ಯ ಅವನನ್ನ ಅರೆಸ್ಟ್ ಮಾಡಿದ್ದ. ಅವನೊಬ್ಬ ಭಯಂಕರ ದೊಡ್ಡ ಸ್ಮಗ್ಲರು. ನಿಮಗೆ ಗೊತ್ತಿಲ್ವಾ? ಬೇಕಾದ್ರೆ ನಮ್ಮ ಯಜಮಾನರನ್ನ ಕೇಳಿ. ಆ ಸೋಮ್ ಸುಂದರ ಮತ್ತು ಮಹೇಶನ್ನ 3 ವರ್ಷದಿಂದ ಭೇಟಿ ಆಡ್ತಾ ಇದ್ವು. ಕೊನೆಗೂ ರೆಡ್ ಹ್ಯಾಂಡ್ ಆಗಿ ಹಿಡಿದು ಬಿಟ್ಟಿಯಲ್ಲ. ಐ ಆಮ್ ವೆರಿ ಹ್ಯಾಪಿ. ಇದು ನಮ್ಮ CBIಗೆ ಒಂದು ದೊಡ್ಡ ಅಚೀವ್ಮೆಂಟ್ ಕಣಯ್ಯ. ಇಬ್ಬರನ್ನ ಅರೆಸ್ಟ್ ಮಾಡಿದ್ದೀನಿ. ಡೀಟೈಲ್ ರಿಪೋರ್ಟ್ ಜೊತೆ ನಾಳೆ ಡೆಲ್ಲಿಗೆ ಬರ್ತಾ ಇದ್ದೀನಿ. ಹಾ ಓಕೆ, ಗುಡ್ ನೈಟ್, ಆಲ್ ದಿ ಬೆಸ್ಟ್. ಏಯ್